ಪ್ರತಿ ಧಾರ್ಮಿಕ ಕ್ಷೇತ್ರಕ್ಕೂ ಒಂದು ಇತಿಹಾಸ ಇರುತ್ತದೆ. ಆದರೆ ಗಾಣಗಾಪುರದ ಇತಿಹಾಸ ಕೇವಲ ಧರ್ಮದಿಂದ ಅಲ್ಲ, ಅದು ಶ್ರದ್ಧೆ, ಶಿಸ್ತು, ಶಕ್ತಿ ಮತ್ತು ಸಾಮೂಹಿಕ ನಂಬಿಕೆಯಿಂದ ಕೂಡಿದೆ. ಇಲ್ಲಿ ಎಲ್ಲವೂ ಶುರುವಾಗುವುದು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳಿಂದ. ನರಸಿಂಹ ಸರಸ್ವತಿ ಸ್ವಾಮಿಗಳು ದತ್ತಾತ್ರೇಯರ ಅವತಾರ. 14ನೇ ಶತಮಾನದಲ್ಲಿ ಜನಿಸಿದಂತ ಈ ಮಹಾತ್ಮರು ಆಧ್ಯಾತ್ಮದ ಮೂಲಕ ಸಮಾಜದಲ್ಲಿ ಶಿಸ್ತನ್ನು ನೆಲೆಗೊಳಿಸಿದಂಥವರು. ಇವರು ಗಂಧರ್ವಪುರ ಅಂದ್ರೆ ಇವತ್ತಿನ ಗಾಣಗಾಪುರವನ್ನ ತಮ್ಮ ತಪೋಭೂಮಿಯಾಗಿ ಆಯ್ದುಕೊಂಡಿದ್ರು. ಇಲ್ಲಿಯ ಗುರುಚರಿತ್ರೆಯ ಪ್ರಕಾರ 24 ವರ್ಷಗಳ ಕಾಲ ಗಾಣಗಾಪುರದಲ್ಲಿ ಇವರು ತಪಸ್ಸನ್ನ ಮಾಡಿದ್ರು. ಇವರು ಗಾಣಗಾಪುರದಲ್ಲಿ ನಡೆಸಿದಂತ ಪವಾಡಗಳು, ನೀಡಿದಂತ ಉಪದೇಶಗಳೆಲ್ಲವೂ ಶ್ರೀ ಗುರುಚರಿತ್ರೆ ಎಂಬ ಗ್ರಂಥದಲ್ಲಿ ಎಳೆ ಎಳೆಯಾಗಿ ವಿವರಿಸಲಾಗಿದೆ.